my dear children, good evening. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ನಿಮಗೆ ಇವಾಗ ಸೆಪ್ಟೆಂಬರಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ನಿಮ್ಮದು ಮಿಡ್ ಟರ್ಮ್ ಎಕ್ಸಾಮ್ ಇವಾಗಲೇ ಇದೆ ಅಂತ ಹೇಳಿ ಈ ಮಂತಲ್ಲಿನೇ. ಸೊ ಇನ್ 2-3 ಡೇಸಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಆ ಎಲ್ಲ ಮಕ್ಕಳಿಗೆ ಹೆಲ್ಪ್ಫುಲ್ ಆಗಿರಲಿ ಅಂತ ಹೇಳಿ ನಾನು ಬೇಗನೆ ಮಿಡ್ ಟರ್ಮ್ ಎಕ್ಸಾಮ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಕ್ಟೋಬರಲ್ಲಿ ಇರುವಂತಹ ಸ್ಟೂಡೆಂಟ್ಸಿಗೆ ಸೊ ನಾನು ಸೆಪರೇಟಾಗಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಕ್ವೆಶನ್ಸ್ಗಳದ್ದು ಆನ್ಸರ್ಸ್ನದ್ದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇವನ್ 1 ಮಂತ್ನ ಸ್ಟಡಿ ಪ್ಲ್ಯಾನ್, ಟೈಮ್ ಟೇಬಲ್ ಆ್ಯಂಡ್ ನೀವು ಹೇಗೆ ಹಾಲಿಡೇಸಲ್ಲಿ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟನ್ನು ಹೇಗೆ ನೀವು ಕವರ್ ಮಾಡಬಹುದು ಒಳ್ಳೆ ಸ್ಕೋರನ್ನು ತೊಗೊಳ್ಳೋದಕ್ಕೆ ಅಂತ ಹೇಳಿ ನಿಮಗೆ ಸ್ಟಡಿ ಪ್ಲ್ಯಾನ್ಸನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಫಸ್ಟ್ ಇವಾಗ ಈ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಫಸ್ಟ್ಗೆ ನಾನು ಹೇಳಿಬಿಡ್ತೀನಿ. ಆ್ಯಂಡ್ ಇವನ್ ಫಸ್ಟ್ PUC ಅವರು ಕೂಡ ಕಮೆಂಟ್ ಮಾಡ್ತಾಯಿದ್ರಿ. ಸೊ ನಿಮಗೂ ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವನ್ 1 ಮಂತ್ ಸ್ಟಡಿ ಪ್ಲ್ಯಾನ್ ವೀಡಿಯೋನ ಫಸ್ಟ್ PUC ಅವ್ರಿಗೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವೆಲ್ ಡಿಯರ್ ಚಿಲ್ಡ್ರನ್, ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಅದರಲ್ಲಿ ಸಾಕಷ್ಟು ನಾನೀಗಾಗಲೇ PDFಗಳನ್ನು ಶೇರ್ ಮಾಡ್ತೀನಿ. ನೋಟ್ಸ್ ಆಗಿರಬಹುದು, ಇಂಪಾರ್ಟೆಂಟ್ ಕ್ವೆಶನ್ಸ್ನದ್ದಾಗಿರಬಹುದು, ಈ ಎಲ್ಲ PDFಗಳನ್ನು ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಮಿಡ್ ಟರ್ಮ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಬೇರೆ ಬೇರೆ ಸಬ್ಜೆಕ್ಟ್ದು. ಸೊ ನೀವು ನೋಡಿಕೊಂಡು ಉಪಯೋಗ ಪಡ್ಕೊಳ್ಬೋದು. ವೆಲ್ ಲೆಟ್ಸ್ ಗೆಟ್ ಇನ್ ಟು ದ ಮೇನ್ ಟಾಪಿಕ್ ನಾವು. ಸೊ ಸೆಕೆಂಡ್ PUC ಬಯಾಲಜಿಗೆ ಮಿಡ್ ಟರ್ಮ್ ಎಕ್ಸಾಮ್ 2024. ಓಕೆ, ಸೊ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ ಅಂತ ಹೇಳಿ. ಸೊ ನಿಮಗೆ ಇವಾಗ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರೋರಿಗೆ ಸೊ ನಾನು ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ಗೆ ನಿಮಗೆ ಇದಕ್ಕೆ ವೇಟೇಜ್ 11 ಇದೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಸೊ ಹಾಗಾಗಿ ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಇವಾಗ ರೀಸೆಂಟಾಗಿ ಬಂದಿರೋ ಪ್ರಕಾರ ಇದರಿಂದ ನಿಮಗೊಂದು 15, 16, 18 ಮಾರ್ಕ್ಸ್ ಅಷ್ಟು ವೇಟೇಜ್ ಇದಕ್ಕೆ ಇರುತ್ತೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಚಾಪ್ಟರ್. ಸೊ ಇದರಲ್ಲಿ ನಿಮಗೆ ಒಂದು ಡೈಗ್ರಾಮ್ ಫಾರ್ ಶ್ಯೂರ್ ನಿಮಗೆ ಕೇಳ್ತಾರೆ. ಯಾವುದು? ಮೈಕ್ರೋಸ್ಪೊರಾಂಜಿಯಮ್, ಮೆಗಾಸ್ಪೊರಾಂಜಿಯಮ್ ಅಂದರೆ ಎನಾಟ್ರೋಪಸ್ ಓವ್ಯೂಲ್, ಎಂಬ್ರಿಯೋಸ್ಯಾಕ್ನ ಡೈಗ್ರಾಮ್, ಅದಾದ ನಂತರ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋಸ್ಯಾಕ್. ಓಕೆ, ಸೊ ಇದನ್ನು ಡೈಗ್ರಾಮನ್ನು ನಿಮಗೆ ಬರೀ ಡೈಗ್ರಾಮನ್ನು ಕೇಳ್ಬೋದು ಅಥವಾ ಬರೀ ಎಕ್ಸ್ಪ್ಲನೇಷನನ್ನು ಕೇಳ್ಬೋದು, ಫೀಮೇಲ್ ಗ್ಯಾಮಿಟೋಫೈಟ್ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಪಾಲಿನೇಷನ್ ಮತ್ತು ಅದರ ಟೈಪ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಅಡಾಪ್ಟೇಷನ್ಸ್ ಫಾರ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಮತ್ತು ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಮತ್ತು ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಸೊ ಇವೆಲ್ಲ ಟಾಪಿಕ್ಸನ್ನು ನೋಡ್ಕೊಳ್ಳಿ. ನಿಮಗೆ 5 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ 2-3 ಮಾರ್ಕ್ಸಲ್ಲಿ ನಿಮಗೆ ಕೇಳುವಂಥ ಕ್ವೆಶನ್ಸು ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಟೆಸ್ಟ್ಗೆ ನಾನು ಆಗಲೇ 4 ಚಾಪ್ಟರ್ಸ್ದು ಕ್ವಶನ್ಸ್ ವಿತ್ ಆನ್ಸರ್ಸ್ನ ವೀಡಿಯೋ ಮಾಡಿದ್ದೀನಿ. ಓಕೆ, ಸೊ ಈ 4 ಚಾಪ್ಟರ್ಸ್ಗೂ ಕೂಡ ನಿಮಗೆ ಕ್ವಶನ್ಸು ಆನ್ಸರ್ಸು ಸಿಕ್ಬಿಡುತ್ತೆ ಆ ವಿಡಿಯೋಸಲ್ಲಿ, ಹೌದಾ? ಇನ್ನು ಉಳಿದಿರುವಂಥ ಚಾಪ್ಟರ್ಸ್ದು ನಾನಿಲ್ಲಿ ಬರೀ ಕ್ವಶನ್ಸ್ ಮಾತ್ರ ಕೊಟ್ಟಿದ್ದೀನಿ, ರೈಟ್? ಸೊ ನನ್ನ ಚಾನಲಲ್ಲಿ ನಿಮಗೆ 2-3 ಮಾರ್ಕ್ಸ್ನ ಕ್ವಶನ್ಸ್ಗೆ ಆನ್ಸರ್ಸು ಈ ಥರ ಸಪ್ರೇಟ್ ವಿಡಿಯೋ ಇದೆ. ಆ ಥರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆಯಿತಾ? ಸೊ ಅದನ್ನು ನೋಡಿಕೊಂಡು ನಿಮಗೆ ಮಿಡ್ ಟರ್ಮ್ಗೆ ಯಾವ್ಯಾವ ಚಾಪ್ಟರ್ಸ್ ಇದೆ ಅದ್ರ ಮುಖಾಂತರ ಆ ಕ್ವಶನ್ಸ್ ಇರುವಂಥದ್ದಕ್ಕೆ ನೀವು ಪ್ರಿಪೇರ್ ಆಗಿ. ಓಕೆ, ವ್ಯಾಲಿಸ್ನೇರಿಯಾ ವಾಟರ್ ಪಾಲಿನೇಷನನ್ನು ವ್ಯಾಲಿಸ್ನೇರಿಯಾದಿಂದ ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲ್ ಜೊತೆಗೆ ಅಂತ ಕೇಳ್ತಾರೆ. ಆ್ಯಂಡ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನ ಸ್ಟೆಪ್ಸನ್ನು ನೋಡ್ಕೊಳ್ಳಿ, ಮ್ಯಾಸ್ಕುಲೇಷನ್, ಬ್ಯಾಗಿಂಗ್, ಆಲ್ ದಿ ಸ್ಟೆಪ್ಸ್. ಆ್ಯಂಡ್ ಡಬಲ್ ಫರ್ಟಿಲೈಸೇಷನ್ ನೋಡಿ, ಇದನ್ನು ರೀಸೆಂಟಾಗಿ 5 ಮಾರ್ಕ್ಸಿಗೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇದರ ಡೈಗ್ರಾಮನ್ನು ಬಿಡಿಸಿ ಅಂತ ಕೇಳ್ತಾರೆ. ಡಬಲ್ ಫರ್ಟಿಲೈಸೇಷನ್ ಆದಮೇಲೆ ಹೇಗಿರುತ್ತೆ ಎಂಬ್ರಿಯೋಸ್ಯಾಕ್ ಅದರ ಡೈಗ್ರಾಮನ್ನು ಕೇಳ್ತಾ ಇದ್ದಾರೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಪ್ಲಾಯ್ಡಿ ಆಫ್ ಸೆಲ್ಸ್ ಇನ್ ಎಂಬ್ರಿಯೋಸ್ಯಾಕ್ ಆಫ್ಟರ್ ದ ಫರ್ಟಿಲೈಸೇಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ತರಹ ನಿಮಗೆ ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ ಇವಾಗ. ಓಕೆ, ಸೊ ಹಾಗಾಗಿ ಹೇಗಿರುತ್ತೆ ಆಫ್ಟರ್ ಫರ್ಟಿಲೈಸೇಷನ್ ಪ್ಲಾಯ್ಡಿ ಅಂತಂದರೆ ನೋಡಿ, ಇಲ್ಲಿ ಏನು ಸೆಂಟ್ರಲ್ ಸೆಲ್ ಇರುತ್ತಲ್ವಾ, ಸೊ ಇದು ಮೊದಲಿಗೆ 2N ಇರುತ್ತೆ, ಪ್ಲಸ್ ಇನ್ನೊಂದು N ಸೇರ್ಕೊಂಡ್ಬಿಟ್ಟು ಇದು ಟ್ರಿಪ್ಲಾಯ್ಡ್ ಆಗುತ್ತೆ. ಓಕೆ, ಸೊ ಟ್ರಿಪ್ಲಾಯ್ಡ್ ಅಂತಂದರೆ 3 ಟ್ರಿಪ್ಲಾಯ್ಡ್. ಓಕೆ, ಸೊ ದಟ್ ಈಸ್ PEN, ಹೌದಾ? ಸೊ ಸೆಂಟ್ರಲ್ ಸೆಲ್ ಇದ್ದಿದ್ದು PEN ಆಗುತ್ತೆ, ಟ್ರಿಪ್ಲಾಯ್ಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಎಗ್ ಸೆಲ್ ಇರುತ್ತೆ, ಹೌದಾ? ಸೊ 2 ಸೈನರ್ಜಿಡ್ಸು, ಇದರದಂತೂ N ಇರುತ್ತೆ. ಆ್ಯಂಡ್ ಆ್ಯಂಟಿಪೋಡಲ್ಸು ಕೂಡ N ಇರುತ್ತೆ, ಹ್ಯಾಪ್ಲಾಯ್ಡು. ಆ್ಯಂಡ್ ಎಗ್ ಸೆಲ್ಲು N ಇರುತ್ತೆ, ಬಟ್ ಮೇಲ್ ಗ್ಯಾಮೆಟ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅದು 2N ಆಗುತ್ತೆ. ಇದನ್ನು ನಾವು ಸಿನ್ಗೆಮಿ ಅಂತ ಕರಿತೀವಿ. ಸೊ ನಾವು ಝೈಗೋಟ್ ಫಾರ್ಮ್ ಆಯಿತು ಇಲ್ಲಿ. ಓಕೆ, ಸೊ PEN ಟ್ರಿಪ್ಲಾಯ್ಡ್, ಝೈಗೋಟ್, ಡಿಪ್ಲಾಯ್ಡ್. ಓಕೆ, ಉಳಿದಿದ್ವೆಲ್ಲವೂ ಹ್ಯಾಪ್ಲಾಯ್ಡ್ ಇರುತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್, ನಿಮಗೆ 1 ಮಾರ್ಕಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ ಕ್ವಶನ್ಸನ್ನು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆಟೋಗೆಮಿ, ಗಿಟಿನೋಗೆಮಿ ಆರ್ ಝೀನೋಗೆಮಿ, 3ರಲ್ಲಿ ಯಾವುದಾದ್ರೂ 2 ಕೇಳ್ತಾರೆ. ಆ್ಯಂಡ್ ಡೈಗ್ರಾಮ್ ಆಫ್ ಡೈಕಾಟ್ ಮತ್ತು ಮೊನೊಕಾಟ್ ಎಂಬ್ರಿಯೋದು ನಿಮಗೆ 2-3 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಅದರ ಏನು ಪಾರ್ಟ್ಸ್ ಇದಾವಲ್ವ, ಸೊ ಪಾರ್ಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊನೊಕಾಟ್ ಎಂಬ್ರಿಯೋದಲ್ಲಿ ನಿಮಗೆ ಕೋಲಿಯಾಪ್ಟೈಲ್ ಮತ್ತು ಕೋಲಿಯೋರೈಸಾ ಅಂತ ಬರುತ್ತೆ. ಓಕೆ, ಸೊ ಆ ಪಾರ್ಟ್ಸನ್ನು ಸ್ವಲ್ಪ
ಕರೆಕ್ಟಾಗಿ ನೋಡ್ಕೊಳ್ಳಿ ಮೋನೋಕಾಟಲ್ಲಿ. ನೆಕ್ಸ್ಟ್ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಅಪೋಮಿಕ್ಸಿಸ್ ಅಂದ್ರೇನು, ಪಾಲಿಎಂಬ್ರಿಯಾನಿ ಅಂದ್ರೇನು ಅಂದರೆ ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ, 1 ಮಾರ್ಕಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪಾರ್ಥಿನೋಕಾರ್ಪಿ ಅಂತಂದರೆ ಏನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆಲ್ಬುಮಿನಸ್ ಆ್ಯಂಡ್ ನಾನ್ ಆಲ್ಬುಮಿನಸ್ ಸೀಡ್ಸ್, ಅದರ ಡಿಫ್ರೆನ್ಸಸ್ ಮತ್ತು ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ, 1 ಮಾರ್ಕಲ್ಲಿ ಕೇಳ್ತಾರೆ. ಪೆರಿಸ್ಪರ್ಮ್ ಅಂದ್ರೇನು, ಪೆರಿಕಾರ್ಪ್ ಅಂದ್ರೇನು ಆ್ಯಂಡ್ ಫಾಲ್ಸ್ ಫ್ರೂಟ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ. ಸೊ ದಿಸ್ ವಾಸ್ ಅಬೌಟ್ ಫಸ್ಟ್ ಚಾಪ್ಟರ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್, ಇದಕ್ಕೂ ಕೂಡ 10 or 11 ಮಾರ್ಕ್ಸ್ ಇದೆ ಮೇನ್ ಎಕ್ಸಾಮಲ್ಲಿ. ಬಟ್ ನಿಮಗೆ ಇದರಿಂದ ಕೂಡ ಒಂದು 15 ಅಥವಾ 16 ಮಾರ್ಕ್ಸ್ ಅಷ್ಟು ಕ್ವಶನ್ಸು ಈ ಸಲ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. ಓಕೆ, ಸೊ ಇದರಿಂದ ಏನೇನು ಕ್ವಶನ್ಸ್ ಬರ್ಬೋದು ಅಂದರೆ ಇದರಲ್ಲೂ ಕೂಡ ಡೈಗ್ರಾಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟ್ರಲ್ಲಿ ಏನು ನೋಡ್ಕೊಳ್ಬೇಕು, ಡೈಗ್ರಾಮ್ ಫಿಕ್ಸ್ ಒಂದು ಇದ್ದೇ ಇರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಹ್ಯೂಮನ್ ಸ್ಪರ್ಮ್ನ ಡೈಗ್ರಾಮ್, ಮ್ಯಾಮರಿ ಗ್ಲ್ಯಾಂಡ್ನ ಡೈಗ್ರಾಮ್. ಓಕೆ, ಸೊ ಮೆನ್ಸ್ಟ್ರುವಲ್ ಸೈಕಲನ್ನು ಕೆಲವೊಂದು ಸರ್ತಿ ಮಾತ್ರ ಕೇಳಿದ್ದಾರೆ, ತುಂಬ ರೇರ್ ಅಂದರೆ ರೇರ್ ಕೇಳೋದು ಅದನ್ನು, ಬಟ್ ಅದರ ಎಕ್ಸ್ಪ್ಲನೇಷನನ್ನು ನೋಡ್ಕೊಳ್ಳಿ. ಓಕೆ, ಸೊ ಎಕ್ಸ್ಪ್ಲನೇಷನನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 2-3 ಮಾರ್ಕ್ಸಲ್ಲಿ ನೋಡೋದಾದರೆ ಆಕ್ಸೆಸರಿ ಡಕ್ಟ್ಸ್ ಮತ್ತು ಗ್ಲ್ಯಾಂಡ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳ್ತಾರೆ. ಆ್ಯಂಡ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನ್ಸಿಸ್ ಅಥವಾ ಊಜೆನ್ಸಿಸ್ ಯಾವುದಾದ್ರೂ ಒಂದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಕಂಪಲ್ಸರಿ ಕ್ವೆಶನ್ಸ್ ದೀಸ್ ಆರ್ ಆಲ್. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನ್ಸಿಸ್ ಆ್ಯಂಡ್ ಊಜೆನಿಸಿಸನ್ನು ಕೇಳ್ತಾರೆ. ಪ್ಲಾಸೆಂಟಾದ ಫಂಕ್ಷನ್ಸ್ ಅಥವಾ ಪ್ಲಾಸೆಂಟಾ ಸೀಕ್ರೆಟ್ ಮಾಡುವಂಥ ಹಾರ್ಮೋನ್ಸನ್ನು ಕೇಳ್ತಾರೆ. ಆ್ಯಂಡ್ ಕೋಲೋಸ್ಟ್ರಮ್ ಅಂದ್ರೇನು, ಅದರ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾರೆ. ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಬಗ್ಗೆ ನೋಡ್ಕೊಳ್ಳಿ. ಓಕೆ, ಸೊ ಇದನ್ನು 3 ಮಾರ್ಕ್ಸಲ್ಲಿ ಕೇಳಿದ್ರು ಅಂತಂದರೆ ನೀವು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಹೇಗೆ ನ್ಯೂರಲ್ ರೆಗ್ಯುಲೇಷನ್ ಹೇಗಾಗುತ್ತೆ, ನರ್ವಸ್ ಸಿಸ್ಟಮ್ನ ರೆಗ್ಯುಲೇಷನ್ ಬರುತ್ತೆ, ಇದರಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಹೇಗೆ ಎಲ್ಲಿಂದ ಸಿಗ್ನಲ್ಸ್ ಒರಿಜಿನೇಟ್ ಆಗುತ್ತೆ, ಅದೆಲ್ಲ ಇದು ನೀಟಾಗಿ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸನ್ನು ನೋಡ್ಕೊಂಡ್ರಿ ಅಂತಂದರೆ ಯು ಕ್ಯಾನ್ ರೈಟ್ ದ ಆನ್ಸರ್. ನಾವು ಥರ್ಡ್ ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್. ಸೊ ಇದು 6 ಮಾರ್ಕ್ಸಿಗಿದೆ ಮೇನ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ. ಬಟ್ ನಿಮಗೆ ಇದರಿಂದ ಒಂದು 8 to 10 ಮಾರ್ಕ್ಸ್ ಅಷ್ಟು ಈ ಒಂದು ಚಾಪ್ಟ್ರಿಂದ ಬರಬಹುದು, ರೈಟ್. ಸೊ ಆಮೇಲೆ ಮಿಡ್ ಟರ್ಮ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಈ ಚಾಪ್ಟ್ರಿಂದನೂ ಕೂಡ 5 ಮಾರ್ಕ್ನ ಕ್ವಶನ್ಸು ಬರೋ ಚಾನ್ಸಸ್ ತುಂಬ ಇರುತ್ತೆ. ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಿಂದ ಕೂಡ ನಿಮಗೆ 5 ಮಾರ್ಕ್ಸ್ನ ಕ್ವಶನ್ಸು ಬರುತ್ತೆ. ನಾವು ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನ್ಯಾಚುರಲ್ ಬರ್ತ್ ಕಂಟ್ರೋಲ್ ಮೆಥಡ್ಸ್, ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್, ಕಾಯಿಟಸ್ ಇಂಟ್ರಪ್ಟಸ್, ಲ್ಯಾಕ್ಟೇಷನಲ್ ಅಮೆನೋರಿಯಾ ಯಾವುದಾದ್ರೂ ಒಂದನ್ನು ಅವರು 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಯಾವುದಾದ್ರೂ 1-2 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅಥವಾ 1 or 2-3 ಮಾರ್ಕ್ಸಲ್ಲಿ ನಿಮಗೆ ಹೇಗೆ ಬೇಕಾದರೂ MCQನಲ್ಲಿ ಕ್ವೆಶನ್ಸ್ ಬರ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ IUDs ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಒಂದು MCQನೋ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸು ನಿಮಗೆ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ IUDಸಿಂದ. ಓಕೆ, ಸೊ ಕಾಪರ್ ರಿಲೀಸಿಂಗ್ IUDs ಯಾವುದು, ನಾನ್ ಮೆಡಿಕೇಟೆಡ್ IUD ಯಾವುದು, ಹಾರ್ಮೋನಲ್ IUDs ಯಾವುದು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ MTP ಅಂದ್ರೇನು, MTP ಮಾಡೋದಕ್ಕೆ ಕಂಡೀಷನ್ಸ್ ಏನು, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ STDs ಅದರ ಎಕ್ಸಾಂಪಲ್ಸ್ ಮತ್ತು STDಸನ್ನು ಹೇಗೆ ಪ್ರಿವೆಂಟ್ ಮಾಡ್ತೀವಿ ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸನ್ನು ಹೇಗೆ ಪ್ರಿವೆಂಟ್ ಮಾಡ್ತೀವಿ ಅದರ ಎಕ್ಸಾಂಪಲ್ಸ್. ಮತ್ತು ಆರ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟ್ಸ್ ಮೇಲೂ ಕೂಡ ನಿಮಗೆ ಒಂದು ಕಂಪಲ್ಸರಿ ಕ್ವೆಶನ್ ಇದ್ದೇ ಇರುತ್ತೆ. ನಿಮಗೆ 5 ಮಾರ್ಕ್ಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಒಂದೊಂದನ್ನೇ ಅವರು ಕೊಟ್ಟುಬಿಟ್ಟು ಅಥವಾ 1-2 ಕೊಟ್ಟು ಅವರು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅಥವಾ MCQನಲ್ಲಿ ಇದನ್ನು ಎಕ್ಸ್ಪ್ಯಾನ್ಷನನ್ನು ಕೇಳ್ತಾರೆ ಅವರು. ಓಕೆ, ಫುಲ್ ಫಾರ್ಮನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಆಲ್ ಆರ್ಟ್ಸನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ 4th ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ವೆರಿ ವೆರಿ ಇಂಪಾರ್ಟೆಂಟ್, ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ ಇದು. ಸೊ ಇದಕ್ಕೆ 13 ಮಾರ್ಕ್ಸ್ ಇದೆ ಮೇನ್ ಎಕ್ಸಾಮ್ ಪ್ರಕಾರ. ಸೊ ನಿಮಗೆ ಇದರಿಂದ ಒಂದು 18 to 22 ಮಾರ್ಕ್ಸ್ ಅಷ್ಟು ನಿಮಗೆ ಈ ಒಂದು ಚಾಪ್ಟ್ರಿಂದ ಕ್ವಶನ್ಸು ಬರ್ಬೋದು ಮೇನ್ ಎಕ್ಸಾಮಿಗೆ, ಮಿಡ್ ಟರ್ಮ್ ಎಕ್ಸಾಮಿಗೆ. ಓಕೆ, ಸೊ 5 ಮಾರ್ಕ್ಸಲ್ಲಿ ಕಂಪಲ್ಸರಿಯಾಗಿ ಒಂದು ಕ್ರಾಸನ್ನು ಕೇಳ್ತಾರೆ. ಓಕೆ, ಸೊ 5 ಮಾರ್ಕ್ಸ್ ನಿಮ್ಮ ಜೊತೆಗೆ ಇದ್ದಂಗೆ ಒಂದು ಕ್ರಾಸು, ಆಮೇಲೆ ಯಾವುದು ಫಸ್ಟ್ ಸೆಕೆಂಡ್ ಚಾಪ್ಟ್ರಲ್ಲಿ ಒಂದೊಂದು ಡೈಗ್ರಾಮ್ಸನ್ನು ಕೇಳ್ತಾರೆ. ಓಕೆ, ಸೊ ಮೋನೋ ಹೈಬ್ರಿಡ್ ಕೇಳ್ಬೋದು, ಡೈ ಹೈಬ್ರಿಡ್ ಕೇಳ್ಬೋದು, ಇನ್ಕಂಪ್ಲೀಟ್ ಡಾಮಿನೆಂಟ್ ಕ್ರಾಸನ್ನು ಕೇಳ್ಬೋದು, 5 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಮ್ಯಾನ್ ಕೇಳ್ತಾರೆ, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಆ್ಯಂಡ್ ಮಾರ್ಗನ್ಸ್ ಎಕ್ಸ್ಪೆರಿಮೆಂಟ್ ಆನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಇದನ್ನು ಸ್ವಲ್ಪ ನೋಡ್ಕೊಂಡೋಗಿ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಇದ್ರ ಮೇಲೆ MCQಸನ್ನು ಮಾಡೋದು. ಯಾಕಂತಂದರೆ ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ಟಾಪಿಕ್, ಅರ್ಥ ಆಗಲ್ಲ ಅಂಥೇಳಿ ಸಾಕಷ್ಟು ಜನ ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅವ್ರು ಇದನ್ನೇ ಟಾರ್ಗೆಟ್ ಮಾಡಿ ಇದ್ರ ಮೇಲೆ MCQಗಳು ಅಥವಾ 2-3 ಮಾರ್ಕ್ನ ಕ್ವಶನ್ಸು ಈ ತರಹ ತೆಗಿತಾ ಇದ್ದಾರೆ. ಸೊ ಸ್ವಲ್ಪ ಅದೊಂದು ಟಾಪಿಕನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆ, ಅಂದರೆ ಪೇರೆಂಟ್ಸ್ನದ್ದು ಬ್ಲಡ್ ಗ್ರೂಪನ್ನು ಕೊಟ್ಬಿಟ್ಟು ಇವ್ರಿಗೆ ಏನೇನೆಲ್ಲ ಆಫ್ ಸ್ಪ್ರಿಂಗ್ಸು ಇವ್ರಿಗೆ ಹುಟ್ಟಬಹುದು ಅನ್ನೋ ಥರ ಕ್ವಶನ್ ಕೇಳೋದು. ಜೀನೋಟೈಪ್ ಏನಿರುತ್ತೆ ಅವರ ಮಕ್ಕಳದ್ದು, ಫಿನೋಟೈಪ್ ಏನೇನಿರುತ್ತೆ, ಅಥವಾ ಮಕ್ಕಳ ಜೀನೋಟೈಪ್ ಕೊಟ್ಬಿಟ್ಟು ಪೇರೆಂಟ್ಸ್ನ
ಜಿನೋಟೈಪ್ ಅಥವಾ ಫಿನೋಟೈಪನ್ನು ಕೇಳುವಂಥದ್ದು, ಈ ರೀತಿ ಕ್ವಶನ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು 1, 2, 3 ಮಾರ್ಕ್ಸ್ನ ಕ್ವಶನ್ಸು ಕೂಡ ಸಾಕಷ್ಟು ಬರುತ್ತೆ ಇದರಿಂದ. ಇದರಲ್ಲಿ ಏನು ಓದಿಲ್ಲ ನೀವು ಅಂತಂದ್ರೂ ಇವೆಲ್ಲ ನಮ್ಗೆ ಟಫ್ ಆಗುತ್ತೆ ಮೇಡಮ್ ಅಂದರೆ ನೀವು 3 ಕ್ರಾಸನ್ನು ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಇವೆರಡನ್ನ ನೀವು ಕಂಪಲ್ಸರಿಯಾಗಿ ನೋಡ್ಕೊಳ್ಬೇಕು. ಇದು 3 ಮಾರ್ಕ್ಸ್ನ ಕ್ವಶನ್ಸ್, ಇವು 2, 3 ಮಾರ್ಕ್ಸ್ನದ್ದು ಏನು, ಕ್ರೋಮೋಸೋಮಲ್ ಡಿಸಾರ್ಡರ್ಸು, ಅದರ ಕ್ಯಾರಿಯೋಟೈಪು, ಸಿಮ್ಟಮ್ಸ್, ಡೌನ್ಸ್, ಕ್ಲೈನ್ಫೆಲ್ಟರ್, ಟರ್ನರ್ಸ್, 3 ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಅವರು 3 ಮಾರ್ಕ್ಸಿಗೆ, ಅಥವಾ MCQನಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಮೆಂಡಲಿಯನ್ ಡಿಸಾರ್ಡರ್ಸ್ನ ಕಾಸಸ್ ಏನು, ಸಿಮ್ಟಮ್ಸ್ ಏನು, ಹಿಮೋಫಿಲಿಯಾ, ಸಿಕಲ್ ಸೆಲ್ ಎನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಥ್ಯಾಲಸಿಮಿಯಾ ಆ್ಯಂಡ್ ಫಿನೈಲ್ ಕೀಟೋನ್ ಯೂರಿಯಾ. ಓಕೆ, ಸೊ ಇವು 5 ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ 3 ಮಾರ್ಕ್ಸು ಅಥವಾ ಇದ್ರ ಮೇಲೆ 2 ಮಾರ್ಕ್ ಬರಲಿ 1 ಮಾರ್ಕ್ ಬರಲಿ, ಇದ್ರ ಮೇಲೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಆರ್ ಫಾರ್ ಎನಿ ಎಕ್ಸಾಮ್. ದೀಸ್ ಆರ್ ಕಂಪಲ್ಸರಿ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ಅದನ್ನು ಬಿಟ್ಟರೆ ನಿಮಗೆ 2 ಮಾರ್ಕಲ್ಲಿ 1 ಮಾರ್ಕಲ್ಲಿ ಹೆಚ್ಚಾಗಿ ಇದ್ರದ್ದು ಎಕ್ಸಾಂಪಲ್ಸ್ ಕೇಳ್ತಾರೆ, ಮೀನಿಂಗು ಮತ್ತು ಎಕ್ಸಾಂಪಲ್, ಪ್ಲಿಯೋಟ್ರಾಪಿ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಕೋಡಾಮಿನೆನ್ಸ್, ಮಲ್ಟಿಪಲ್ ಅಲೀಲ್ಸ್. ಓಕೆ, ಸೊ ಐ ಥಿಂಕ್ ಇದ್ರದ್ದೆಲ್ಲ ಟಾಪಿಕ್ ನಾನು ಕವರ್ ಮಾಡಿದ್ದೀನಿ, ಚಾನಲಲ್ಲೆಲ್ಲ ಅವೈಲೇಬಲ್ ಇದೆ. ಈಗಾಗಲೇ ಏನೇನು ಹೇಳಿದ್ನಲ್ವಾ ಟಾಪಿಕ್ಸು, ಅದೆಲ್ಲದು ಮೋಸ್ಟ್ ಆಫ್ ದ ಟಾಪಿಕ್ಸ್ ಆಲ್ಮೋಸ್ಟ್ ಒಂದು 80% ಅಷ್ಟು ಈಗಾಗಲೇ ಚಾನಲಲ್ಲೆಲ್ಲ ಅವೈಲೇಬಲ್ ಇದೆ ವಿತ್ ನೋಟ್ಸು. ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಮೇಲ್ ಹೆಟ್ರೋಗ್ಯಾಮಿಟಿ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ಮೇಲ್ ಹೆಟ್ರೋಗ್ಯಾಮಿಟಿಗೆ ಎಕ್ಸಾಂಪಲ್ ಕೊಡಿ ಅಂತಂದರೆ ನಾವು XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನನ್ನು ಕೊಡ್ತೀವಿ. ಹೇಗೆ ಅಂತಂದರೆ ನೋಡಿ, ಇಲ್ಲಿ ಮೇಲ್ಸ್ XY ಅಂತಂದರೆ 2 ಟೈಪ್ ಆಫ್ ಗ್ಯಾಮೆಟ್ಸನ್ನು ಮೇಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಮೇಲ್ ಹೆಟೆರೋಗ್ಯಾಮಿಟಿ. ಹೌದಾ, ಫೀಮೇಲ್ ಹೆಟ್ರೋಗ್ಯಾಮಿಟಿ ಅಂತಂದರೆ ಏನಿರುತ್ತೆ, ಫೀಮೇಲ್ಸು 2 ಟೈಪ್ ಆಫ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡೋದು ಫೀಮೇಲ್ ಹೆಟ್ರೋಗ್ಯಾಮಿಟಿ. ಇದಕ್ಕೆ ಎಕ್ಸಾಂಪಲನ್ನು ನೋಡ್ಕೊಳ್ಳಿ. ಸೊ ಇದನ್ನು ಕೇಳ್ತಾರೆ ಜಾಸ್ತಿ, ಯಾಕಂತಂದರೆ ತುಂಬ ರೇರ್ ಅಲ್ವಾ, ಸೊ ದಟ್ಸ್ ವೈ. ನೆಕ್ಸ್ಟ್ ಪೆಡಿಗ್ರಿ ಸಿಂಬಲ್ಸನ್ನು ನೋಡ್ಕೊಳ್ಳಿ. ಓಕೆ, ಸೊ ಕಂಪಲ್ಸರಿ. ನೆಕ್ಸ್ಟ್ 3 ಲಾಸ್ ಆಫ್ ಮೆಂಡಲನ್ನು ನೋಡ್ಕೊಳ್ಳಿ. ಆ್ಯಂಡ್ ಲಿಂಕೇಜ್ ಅಂದರೆ ಏನು, ರಿಕಾಂಬಿನೇಷನ್ ಅಂದರೆ ಏನು, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಅಗೇನ್ ಮೇನ್ ಎಕ್ಸಾಮಿಗೆ 13 ಮಾರ್ಕ್ಸ್ ಇದೆ. ಸೊ ನಿಮ್ಗೊಂದು 22 ಮಾರ್ಕ್ಸ್ ಅಷ್ಟು ಈಗ ಒಂದು ಚಾಪ್ಟ್ರಿಂದ ನಿಮಗೆ ಬಂದೇ ಬರುತ್ತೆ. ಸೊ ಹೈಯೆಸ್ಟ್ ವೇಟೇಜ್ ಇರೋದು ಇದರಲ್ಲಿ. ನಮಗೆ ಮಾಲಿಕ್ಯುಲರ್ ಬೇಸಿಸ್ ತುಂಬ ಡಿಫಿಕಲ್ಟ್ ಅನಿಸುತ್ತೆ, ನಾವು ಇಷ್ಟೇ ಓದಬೇಕು, ನಮಗೊಂದು ಫ್ಯೂ ಕ್ವೆಶನ್ಸ್ ಅಷ್ಟೇ ಹೇಳಿ ಇಡೀ ಚಾಪ್ಟರ್ ಓದೋಕ್ಕಾಗಲ್ಲ ಅಂತಂದರೆ ನೋಡಿ, ಸೇಲೆಂಟ್ ಫೀಚರ್ಸ್ ಆಫ್ DNA ಓದ್ಕೊಳ್ಳಿ, ಈಸಿ ಇದೆ. ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಓದ್ಕೊಳ್ಳಿ, ಈಸಿ ಇದೆ. ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಓದ್ಕೊಳ್ಳಿ, ಈಸಿ ಇದೆ. ಅದಾದ ನಂತರ DNA ಫಿಂಗರ್ ಪ್ರಿಂಟಿಂಗಿನ ಸ್ಟೆಪ್ಸ್ ಮತ್ತು ಅದರದ್ದು ಅಪ್ಲಿಕೇಶನ್ ಏನು ಅನ್ನೋದನ್ನು ನೋಡ್ಕೊಳ್ಳಿ. ಬರೀ ಸ್ಟೆಪ್ಸ್ ಬರೀಬೇಕಷ್ಟೇ, ಎಕ್ಸ್ಪ್ಲೇನ್ ಮಾಡೋದು ಇಲ್ಲ. ಹೌದಾ, ಸೊ ಇವು 4 ಏನಿದಾವಲ್ವ, ಸೊ ದೀಸ್ ಆರ್ ವೆರಿ ವೆರಿ ಈಸಿ. ಬಿಟ್ಟರೆ ಲ್ಯಾಕ್ ಒಪೆರಾನ್ ಕೂಡ ಈಸಿಯಾಗೇ ಇದೆ. ಹೌದಾ, ಸೊ ಇವು 5 ಕ್ವಶನ್ಸು ವೆರಿ ವೆರಿ ಈಸಿ ಇದೆ. ನೀವು ಏನು ಓದ್ಕೊಳ್ಳಿಲ್ಲ ಅಂತಂದ್ರೆ ಇಷ್ಟು ಓದ್ಕೊರಿ, ಆಯಿತಾ. ಇನ್ನು ಎಕ್ಸ್ಪೆರಿಮೆಂಟ್ಸ್ನದ್ದು ವೀಡಿಯೋ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ, ನೀವು ಅದನ್ನು ಕೂಡ ನೋಡಿ ಪ್ರಿಪೇರ್ ಆಗ್ಬೋದು. ಗ್ರಿಫಿತು, ಹರ್ಷಿ ಚೇಸ್, ಮೆಸೆಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ DNA ರೆಪ್ಲಿಕೇಷನನ್ನು ಕೂಡ ಕೇಳ್ಬೋದು, ಟ್ರಾನ್ಸ್ಲೇಷನನ್ನು ಕೂಡ ಕೇಳಬಹುದು. ಓಕೆ, ಬಟ್ ನಾನು ಇದೇನು ಮಾರ್ಕ್ ಮಾಡಿದ್ದೀನಲ್ವ ಈ ಕ್ವಶನ್ಸನ್ನು ಮಾತ್ರ ಬಿಟ್ಟು ಬಿಡ್ದಂಗೆ ಓದ್ಕೊಂಡು ಹೋಗಿ, ಇಫ್ ಯು ಆರ್ ರೀಡಿಂಗ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ 2-3 ಮಾರ್ಕ್ಸಲ್ಲಿ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ನ ಡೈಗ್ರಾಮನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ 3 ಮಾರ್ಕ್ಸಿಗೆ ಸಾಕಷ್ಟು ಸರ್ತಿ ಕೇಳಿದ್ದಾರೆ. ಆಮೇಲೆ ಅದರ ಕಾಂಪೊನೆಂಟ್ಸ್ ಏನು ಅಂತ ಕೇಳ್ತಾರೆ, ಪ್ರಮೋಟರು, ಓಕೆ, ಟರ್ಮಿನೇಟರು. ಓಕೆ, ಸೊ 3 ಕಾಂಪೊನೆಂಟ್ಸ್ ಇದೆಯಲ್ಲ ಅದನ್ನು. ನೆಕ್ಸ್ಟ್ ಕ್ರೈಟೇರಿಯಾ ಫಾರ್ ಜೆನೆಟಿಕ್ ಮೆಟೀರಿಯಲ್ ಅಂದರೆ DNA ಯಾಕೆ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಹೌದಾ, ಕ್ರೈಟೇರಿಯಾ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ನೋಡಿ, ಆಯಿತಾ. ಸೊ 3 to 4 ಪಾಯಿಂಟ್ಸ್ ಕೊಟ್ಟಿದೆ, ಅದನ್ನು ಬರೆದ್ರೆ ಆಯಿತು. ನೆಕ್ಸ್ಟ್ ಸ್ಪ್ಲೈಸಿಂಗ್ ಅಂದ್ರೇನು, ಕ್ಯಾಪಿಂಗ್ ಅಂದ್ರೇನು, ಟೇಲಿಂಗ್ ಅಂದ್ರೇನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. RNA ಪಾಲಿಮರೇಸಲ್ಲಿ ಇಟ್ ಶೋಸ್ ಡಿವಿಷನ್ ಆಫ್ ಲೇಬರ್ ಅಂತಂದರೆ ಅದು RNA ಪಾಲಿಮರೇಸಲ್ಲಿ 3 ತರಹ ಪಾಲಿಮರೇಸಸ್ ಇದೆ, 1, 2, 3 ಅಂಥೇಳಿ. ಯಾವುದ್ಯಾವುದು ಏನನ್ನು ಸಿಂಥಸಿಸ್ ಮಾಡುತ್ತೆ ಅಂಥೇಳಿ ನೀಟಾಗಿ ನೋಡ್ಕೊಂಡೋಗಿ. ನೆಕ್ಸ್ಟ್ AUG ಕೋಡಾನ್ದು 2 ಕೆಲಸ ಇದೆ. ಒಂದೇನು ಅದು ಇನಿಷಿಯೇಟರ್ ಕೋಡಾನ್. ಹೌದಾ, ಅಂದರೆ ಅದು ಮಿಥಿಯೋನೈನನ್ನು ಕೋಡ್ ಮಾಡುತ್ತೆ. ಒಂದು ಕೆಲಸ ಮಿಥಿಯೋನೈನ್ ಅನ್ನುವಂತಹ ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುವಂಥದ್ದು ಒಂದು ಕೆಲಸ, ಹಾಗೂ ಅದು ಪ್ರೊಸೆಸ್ಸನ್ನು ಇನಿಷಿಯೇಟ್ ಮಾಡುತ್ತೆ. ಯಾವ ಪ್ರೊಸೆಸ್ಸು, ಟ್ರಾನ್ಸ್ಲೇಷನನ್ನು ಇನಿಷಿಯೇಟ್ ಮಾಡುತ್ತೆ ಅದು. ಸೊ ಹಾಗಾಗಿ 2 ಕೆಲಸ ಇದೆ. ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ನ ಡೈಗ್ರಾಮನ್ನು ಕೇಳ್ತಾರೆ. ನೆಕ್ಸ್ಟ್ ಎವಲ್ಯೂಷನ್ ಚಾಪ್ಟರ್ ನಿಮಗೆ ಇರುವಂಥದ್ದು ಐ ಥಿಂಕ್ 7 ಮಾರ್ಕ್ಸ್. ಸೊ ನಿಮಗೆ ಇವಾಗ ಈ ಎಕ್ಸಾಮಲ್ಲಿ ನಿಮಗೆ ಅದರಿಂದ ಒಂದು 12-13 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರಿಂದ ಮೇನ್ ಆಗಿ ಇಂಪಾರ್ಟೆಂಟ್ ಏನಂದರೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ನ ಡೈಗ್ರಾಮನ್ನು ನೋಡ್ಕೊಳ್ಳಿ. ಓಕೆ, ಸೊ 5 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಇದೆ, ದಟ್ ಈಸ್ ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್, ಪೆಲಿಯಂಟಾಲಜಿಕಲ್ ಎವಿಡೆನ್ಸಸ್. ಓಕೆ, ಅದರಲ್ಲಿ ಹೋಮೋಲಾಗಸ್ ಆ್ಯನೋಲಾಗಸ್ ಆರ್ಗನ್ಸು ಬರುತ್ತೆ. ಸ್ಪೆಸಿಫಿಕ್ ಆಗಿ ಅವರು ಪ್ಲ್ಯಾಂಟ್ ಎಕ್ಸಾಂಪಲ್ಸ್ನೇ ಕೊಡಿ, ಎನಿಮಲ್ ಎಕ್ಸಾಂಪಲ್ಸ್ನೇ ಕೊಡಿ ಅಂತ ಅವರೇ ಕೇಳ್ತಾರೆ. ಸೊ ಅವನ್ನ ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಕಾನ್ವರ್ಜೆಂಟ್ ಮತ್ತು ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಏನು, ಅದರ ಡಿಫ್ರೆನ್ಸಸ್ ಕೇಳ್ಬೋದು, ಅದಕ್ಕೆ ಎಕ್ಸಾಂಪಲ್ಸ್ ಕೇಳ್ಬೋದು. ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್ ಅಂದರೆ ಏನು, ಅದರ ಎಕ್ಸಾಂಪಲ್ಸನ್ನು ನೋಡ್ಕೊಂಡು ಹೋಗಿ. ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಅಂದರೆ ಏನು, ಅದರ ಇಕ್ವೇಷನನ್ನು ಕೂಡ ನಿಮಗೆ MCQನಲ್ಲಿ ಕೇಳ್ತಾರೆ.
ನೆಕ್ಸ್ಟ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನೇನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮನ್ನು. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಮ್ಯಾನನ್ನು ಡೀಟೇಲಾಗಿ ನೋಡ್ಕೊಂಡು ಹೋಗಿ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸನ್ನು ಅವ್ರು ಈ ಸರ್ತಿ ಕೇಳ್ತಾ ಇದ್ದಾರೆ. ಡ್ರಯೋಪಿಥಿಕಸ್, ರಾಮಾಪಿಥಿಕಸ್, ಹೋಮೋ ಹೆಬಿಲಸ್ ಯಾವ ಟೈಮಲ್ಲಿದ್ದರು, ಅವ್ರದ್ದು ಕ್ಯಾರೆಕ್ಟರ್ಸ್ ಏನು, ಅಂದರೆ ಕೆಲವೊಂದಿಷ್ಟು ಮ್ಯಾನ್ ಸ್ಪೀಶೀಸ್ ಏನು ಬರ್ತಾ ಬರ್ತಾ ಎವಾಲ್ವ್ ಆಗ್ತಾ ಇದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಸ್ಪೆಸಿಫಿಕ್ ನೇಚರ್ ಇದೆ ಅವ್ರದ್ದು, ಹೌದಾ. ಕೆಲವೊಂದು ಹಂಟ್ ಮಾಡುವಂಥವ್ರು, ಪೇಂಟಿಂಗ್ ಸ್ಟಾರ್ಟ್ ಮಾಡಿದಂಥವ್ರು, ಮೀಟನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಂಥವ್ರು. ಸೊ ಇವರು ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಲೆಮಾರ್ಕ್ನ ಥೇರಿ ಆ್ಯಂಡ್ ಡಾರ್ವಿನ್ನ ಥೇರಿ. ಓಕೆ, ಸೊ ಇದಿಷ್ಟು ನೋಡ್ಕೊಂಡು ಹೋಗಿ. ಇಲ್ಲಿವರೆಗೂ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಇರುತ್ತೆ ಕ್ವೆಶನ್ಸ್, ಹೌದಾ. ಬಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರು ಇರುವಂಥವ್ರಿಗೂ ಕೂಡ ನಾನು ಕೆಲವೊಂದಿಷ್ಟು ಕ್ವೆಶನ್ಸನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಏನು ನೋಡ್ಕೊಳ್ಬೇಕಂದ್ರೆ ನೀವು ಡಿಸೀಸಸ್ಸು, ಅದರ ಸಿಂಪ್ಟಮ್ಸ್ ಏನು, ಯಾವ ಆರ್ಗನಿಸಮಿಂದ ಬಂದಿದೆ, ಹೇಗೆ ಹರಡುತ್ತೆ. ನೆಕ್ಸ್ಟ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ರೆಪ್ಲಿಕೇಶನ್ ಆಫ್ HIV ರೆಟ್ರೋವೈರಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಡೈಗ್ರಾಮ್ ಇದು, ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ 1 to 3 ಮಾರ್ಕ್ಸಲ್ಲಿ ನಿಮಗೆ ಆ್ಯಂಟಿಬಾಡಿ ಮಾಲಿಕ್ಯೂಲ್ದು 2 ಮಾರ್ಕ್ಸಲ್ಲಿ ಡೈಗ್ರಾಮ್ ಕೇಳ್ತಾರೆ. ಇನ್ನೇಟ್ ಇಮ್ಯುನಿಟಿ ಬ್ಯಾರಿಯರ್ಸ್ ಯಾವ್ಯಾವುದು ಅಂತ ಹೇಳಿ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಡಿಫ್ರೆನ್ಸಸ್ಸು ಮತ್ತು ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಅಲರ್ಜಿ ಮೇಲೆ ಕ್ವಶನ್ ಬರುತ್ತೆ ನಿಮಗೆ. ಏನು ಅಂತಂದರೆ ಅಲರ್ಜಿ ಟೈಮಲ್ಲಿ ಯಾವ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ, ಏನೇನು ಕೆಮಿಕಲ್ ಸೀಕ್ರೆಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಮತ್ತು ಬಿನೈನ್ ಟ್ಯೂಮರ್ ಕೇಳ್ತಾರೆ. ಇನ್ನು ಕ್ಯಾನ್ಸರಲ್ಲಿ ನಿಮಗೆ ಡಿಟೆಕ್ಷನ್ ಮೆಥಡು, ಟ್ರೀಟ್ಮೆಂಟ್ ಮೆಥಡ್ಸು, ಆಮೇಲೆ ಕಾರ್ಸಿನೋಜನ್ಸ್ ಅಂದ್ರೇನು, ಕಾರ್ಸಿನೋಜನ್ಸ್ನ ಟೈಪ್. ನೆಕ್ಸ್ಟ್ ಡ್ರಗ್ಸಲ್ಲಿ ಬಂದರೆ ನಿಮಗೆ ಸೋರ್ಸ್ ಪ್ಲ್ಯಾಂಟ್, ಓಕೆ, ಓಪಿಯಾಯ್ಡ್ಸು, ಕ್ಯಾನಬಿನಾಯ್ಡ್ಸ್ ಏನೇನಿದೆ ಅಲ್ವಾ, ಸೊ ಅದರ ಸೋರ್ಸ್ ಪ್ಲ್ಯಾಂಟ್ ಯಾವುದು, ಅದರ ಸೈಂಟಿಫಿಕ್ ನೇಮನ್ನೇ ಬರೀರಿ ಅಂತ ಕೇಳ್ತಾರೆ. 5 ಮಾರ್ಕ್ಸಲ್ಲಿ ಕೇಳ್ತಾ ಇದ್ದಾರೆ ಇವಾಗ. ಓಕೆ, ಟೇಬಲ್ ಕೊಟ್ಬಿಟ್ಟು ನೀವು ಅದನ್ನು ಹುಡುಕಿ ಬರೀಬೇಕು ಆನ್ಸರ್, ಹೌದಾ. ನೆಕ್ಸ್ಟ್ ಕಾಮನ್ ನೇಮ್ ಆಫ್ ಡ್ರಗ್ಸ್ ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಅದರ ಎಫೆಕ್ಟ್ ಏನು, ಆಯಿತಾ. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ಏಡ್ಸ್ ಆ್ಯಂಡ್ ನಾನ್ ಕ್ಯೂರೇಬಲ್ STD, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ನಾನ್ ಕ್ಯೂರೇಬಲ್ ಇದೆ, ಅದು ಯಾವುದು ಅಂತ ಕೇಳ್ತಾರೆ. ಆ್ಯಂಡ್ ಪ್ಲಾಸ್ಮೋಡಿಯಮ್ನ ಇನ್ಫೆಕ್ಟಿವ್ ಸ್ಟೇಜ್ ಯಾವುದು, ಸ್ಪೋರೋಜಾಯ್ಟ್. ಓಕೆ, ಸೊ ದ ಆನ್ಸರ್ ಈಸ್ ಸ್ಪೋರೋಜಾಯ್ಟ್. ಆ್ಯಂಡ್ ಯಾವ ಕೆಮಿಕಲ್ ಸೀಕ್ರೆಟ್ ಆಗುತ್ತೆ RBC ರಪ್ಚರ್ ಆಗುವಾಗ ಅಂತಂದರೆ ದಟ್ ಈಸ್ ಹೀಮೋಝೋಯಿನ್. ಓಕೆ, ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಹೋಪ್ ಇಟ್ ಹೆಲ್ಪ್ಸ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ನೆಕ್ಸ್ಟ್ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಇದೇ ಥರದ್ದು ಮಾಡ್ತಾ ಇರ್ತೀನಿ. ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಚಾನಲಿಂದ. ವೆಲ್, ಆಲ್ ದ ವೆರಿ ಬೆಸ್ಟ್.